ಶ್ರೀಗುರುಭ್ಯೋ ನಮಃ ಹರಿಃ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತ್ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಪತಿರಭಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾವಿರಕ್ತ್ಯಾದಿಸದ್ಗುಣೋಘಾಕರಾನಹಂ ವಾದಿರಾಜಗುರೋನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿಃ ಭಸತಾಂ ನೋರ್ದಂಬರೇ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವೈ ವೈಷ್ಣವೀಂ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಬ್ರಹ್ಮಚರ್ಯ ಹರಿಪ್ರೇತಿ ಸವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃರ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ಶ್ರೀಗುರುಭ್ಯೋ ನಮಃ. ದೇವತಾ ತಾರತಮ್ಯ ವಿಚಾರವನ್ನು ಹೇಳಿ ದೇವತೆಗಳಲ್ಲಿ ದೈತ್ಯರಲ್ಲಿರುವಂತಹ ತಾರತಮ್ಯದ ಜ್ಞಾನ ಇದು ಯಾವುದಕ್ಕೆ ನಮಗೆ ಪೂರಕ ಅಂತಂದರೆ ಮೋಕ್ಷದ ವಿಚಾರಕ್ಕೆ ಅದು ಪೂರಕ. ನಿಮಗೆ ಮೋಕ್ಷ ಬೇಕು ಅಂತಾದರೆ ಈ ಜ್ಞಾನವನ್ನು ನೀವು ಭರಿಸಿಕೊಳ್ಬೇಕು. ಯಥಾರ್ಥವಾದಂತಹ ಜ್ಞಾನವನ್ನು ಪಡೆದುಕೊಂಡಾಗ ಅಂತಹ ಜ್ಞಾನದಿಂದಾಗಿ ಮೋಕ್ಷವಾಗುತ್ತದೆ ಎಂಬುದಾಗಿ ಹೇಳಿ ಅದಾದ ಮೇಲೆ ಜಗನ್ನಾಥದಾಸರು ಮುಂದೆ ದೈತ್ಯರ ತಾರತಮ್ಯವನ್ನು ಹೇಳುತ್ತಾರೆ. ಅಲ್ಲ, ದೈತ್ಯರ ತಾರತಮ್ಯವನ್ನು ಯಾಕೆ ಬೇಕು? ದೈತ್ಯರ ತಾರತಮ್ಯವನ್ನು ಹೇಳುವುದು ವ್ಯರ್ಥ ಅಲ್ವಾ ಅಂತಂದರೆ ಅದು ವ್ಯರ್ಥ ಅಲ್ಲ. ವಾಸ್ತವಿಕವಾಗಿ ಎಲ್ಲರಿಗೂ ಕೂಡ ಭಗವಂತ ನಿಯಾಮಕ. ಆ ಮುಕ್ತಾಮುಕ್ತ ಸುರವರ ಎಂಬಂತಹ ಮುಕ್ತರಿಗೂ ಅಮುಕ್ತರಿಗೂ ಸುರರಿಗೂ ಅಸುರರಿಗೂ ಎಲ್ಲರಿಗೂ ಕೂಡ ಭಗವಂತ ಮೋಕ್ಷವನ್ನು ನೀಡುತ್ತಾನೆ. ಅದರಿಂದಾಗಿ ಅವನು ಏನಾಗಿದ್ದಾನೆ ಅಂತ ಕೇಳಿದರೆ ಮುಖ್ಯನಾಗಿದ್ದಾನೆ. ಅಂತಹ ಮುಖ್ಯನಾಗಿರತಕ್ಕಂಥವನನ್ನು ಭಗವಂತನನ್ನು ನಾವು ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳಿ ಅದಾದ ಮೇಲೆ ಈ ವಿಚಾರವನ್ನು, ಈ ಸಂಧಿಯಲ್ಲಿ ಬರುವಂತಹ ವಿಚಾರಗಳು ಅದನ್ನು ಕಿಂಚಿತ್ತಾಗಿ ಇಲ್ಲಿ ಹೇಳಲಿಕ್ಕೆ ಪ್ರಾರಂಭಿಸ್ತಾರೆ. ಶ್ರೀಶ ಮುಕ್ತಾಮುಕ್ತ ಸುರವರ ವಾಸುದೇವಗೆ ಭಕ್ತಿಯಲ್ಲಿ ಕಮಲಾಸನನು ಬೇಡಿದನು ದೈತ್ಯ ಸ್ವಭಾವ ಗುಣಗಳನ್ನು. ಇಲ್ಲಿ ಏನನ್ನ ಹೇಳ್ತಾ ಇದ್ದಾನೆ ಅಂತ ಕೇಳಿದ್ರೆ, ಆ ಭಗವಂತ ಮುಕ್ತಾಮುಕ್ತ ಎಲ್ಲರಿಗೂ ಕೂಡ ನಿಯಾಮಕ. ಅದೇ ರೀತಿಯಾಗಿ ಉತ್ತಮ ಅಂತಹ ವಿಶೇಷವಾಗಿರತಕ್ಕಂಥವನು ದೈತ್ಯರ ತಾರತಮ್ಯದ ವಿಚಾರವನ್ನು ಹೇಳ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆ ದೇವತಾ ತಾರತಮ್ಯ ನಮಗೆ ಹೇಗೆ ಅವಶ್ಯಕನೋ ಅದೇ ರೀತಿಯಾಗಿ ದೈತ್ಯರ ತಾರತಮ್ಯವೋ ಜ್ಞಾನವೂ ಕೂಡ ಅದು ಬೇಕೇ ಬೇಕು. ಅದರ ವಿಚಾರವನ್ನು ಇಲ್ಲಿ ಈ ಜ್ಞಾನ ಇದು ನಮಗೆ ಯಾವುದಕ್ಕೆ ಪೂರಕ ಅಂತ ಕೇಳಿದರೆ ಇದು ಮುಕ್ತಿಗೆ ಅದು ಪೂರಕವಾಗುವಂತಹದ್ದು ಎಂಬುದಾಗಿ ತಿಳಿಸ್ತಾರೆ. ಅದಾದ ಮೇಲೆ ಮುಂದೆ ಹೇಳುತ್ತಾರೆ, ಎನಗೆ ನಿನ್ನಲಿ ಭಕ್ತಿ ಜ್ಞಾನಗಳೆನಿತಿಹವು ಪ್ರಾಣದಲ್ಲಿ ತಿಳಿಯದೆ ಹನುಮದ ಧ್ಯವತಾರಗಳ ಭೇದಗಳ ಪೇಳುವವ ಧನುಜ ಘೋರಾಂಧ ತಮಸಿ ಯೋಗ್ಯನು ನ ಸಂಶಯ ನಿನ್ನ ಬೈವರ ಕೊನೆಯ ನಾಲಿಗೆ ಪಿಡಿದು ಭೇದಿಪೆನೆಂದಬ್ಜ ಭವ. ಒಳ್ಳೆಯ ವಿಚಾರವನ್ನು ಇದರಲ್ಲಿ ಹೇಳ್ತಾ ಇದ್ದಾರೆ.
ವಾಸ್ತವಿಕವಾಗಿ ಗರುಡ ಪುರಾಣದಲ್ಲಿ ಬರುವಂತಹ ಮಾತು ತಿತಿರಂದನ ವರ್ಯಾಣಾಂ ತಾರತಮ್ಯಂ ಸುರೇಶವತ್ ಜ್ಞಾತ್ವಾ ಧ್ಯಾತ್ವಾ ಹರೇರ್ಲೋಕೆ ಕ್ರೀಡತೆ ಹರಿವಾಕ್ಯತಃ ಅಂತ ಗರುಡ ಪುರಾಣದಲ್ಲಿ ಬರುವಂತಹ ಮಾತು. ಹೇಗೆ ದೇವತೆಗಳ ತಾರತಮ್ಯ ಜ್ಞಾನ ನಮಗೆ ನಮ್ಮ ಬಿಡುಗಡೆಗೆ ಅದು ಪೂರಕವೋ, ಅದೇ ರೀತಿಯಾಗಿ ದೈತ್ಯರ ತಾರತಮ್ಯ ಜ್ಞಾನವೂ ಕೂಡ ಅದು ಅಷ್ಟೇ ಅವಶ್ಯಕ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದೇವಾಸುರಾರತ್ಯತ್ವ ಜೀವಾನಾಂ ನಿಸರ್ಗತಃ ನಿಸರ್ಗೋ ಅನಥೈತೇಷಾಂ ಕೇನಚಿತ್ ಕುಶಿದೇವವ ಅಂತ ಹೇಳಿಕೊಂಡು ಬೇಕಾದಷ್ಟು ಆ ವಿಚಾರವನ್ನು ಹೇಳುತ್ತಾರೆ. ಇಲ್ಲಿ ವಾಸ್ತವಿಕವಾಗಿ ಇದರಲ್ಲಿ ಹೇಳ್ತಾ ಬರ್ತಾರೆ, ನನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಎಷ್ಟು ಇರುವವೋ ಅಷ್ಟನ್ನು. ಹೇಗೆ ಆ ಬ್ರಹ್ಮದೇವರಿಗೆ ಇರುವಷ್ಟೇ ಜ್ಞಾನ ಭಕ್ತಿ ಇತ್ಯಾದಿ ಗುಣಗಳು ಸಮಾನರಾಗಿರತಕ್ಕಂತಹ ಆ ದೈತ್ಯರಲ್ಲಿ ಯಾರಲ್ಲಿ ವಾಯುದೇವರಲ್ಲಿ ಇರುವಂತಹದ್ದು, ಬ್ರಹ್ಮದೇವರಲ್ಲಿ ಇರುವಂತಹದ್ದು ಅದೇ ಅಷ್ಟೇ. ಅದನ್ನು ಹೇಳ್ತಾರೆ, ನನಗೆ ಅಂದರೆ ಆ ದೇವತೆಗಳಲ್ಲಿ ಯಾವ ರೀತಿಯಾಗಿ ನಮಗೆ ಭಕ್ತಿ ಜ್ಞಾನ ಇತ್ಯಾದಿಗಳು ಉಂಟೋ ಅಷ್ಟೇ ಭಕ್ತಿ ಜ್ಞಾನಾದಿಗಳು ಇದು ಮುಖ್ಯ ಪ್ರಾಣದಲ್ಲಿ ಉಂಟು. ಅಷ್ಟು ಮಾತ್ರವಲ್ಲದೆ ಮುಂದೆ ಹೇಳುತ್ತಾರೆ, ನಾವು ಹನುಮಾದಾದಿ ಅವತಾರಗಳ ಭೇದಗಳ ಬೀಳುವ ಹನುಮ, ಅದೇ ರೀತಿಯಾಗಿ ಪರಸ್ಪರ ಹನುಮಂತ ಬದಲಾಗಿರತಕ್ಕಂತಹ ರೂಪಗಳಲ್ಲಿ ಹನುಮಾವತಾರ, ಮಧ್ವಾವತಾರ, ಭೀಮಾವತಾರ ಎಲ್ಲ ರೂಪಗಳಲ್ಲಿ ಅವತಾರಗಳಲ್ಲಿ ಯಾರು ಭೇದವನ್ನು ಚಿಂತನೆ ಮಾಡುತ್ತಾನೆ, ವಾಯುದೇವರ ವಾಸ್ತವಿಕವಾಗಿ ಭಗವಂತನ ರೂಪಗಳಲ್ಲಿ ನಾವು ಭೇದವನ್ನು ಚಿಂತನೆ ಮಾಡಿದಾಗ ನಮಗೆ ಅಂಧಂತಮಸ್ಸು ಇತ್ಯಾದಿಗಳು ಆಗುವಂತಹದ್ದು ಇದೆ. ಅದೇ ರೀತಿಯಾಗಿ ಪ್ರಾಣದೇವರ ಅವತಾರಗಳಲ್ಲಿ, ಪ್ರಾಣದೇವರ ಚಿಂತನೆಗಳಲ್ಲಿ, ಪ್ರಾಣದೇವರ ವಿವಿಧ ಅವತಾರಗಳಲ್ಲಿ ಯಾರು ಭೇದ ಚಿಂತನೆಯನ್ನು ಮಾಡುತ್ತಾನೆ ಅಂಥವನಿಗೂ ಕೂಡ ನರಕಾದಿ ಅನರ್ಥಗಳು ಆಗ್ತವೆ ಎಂಬುದಾಗಿ ಹೇಳುತ್ತಾರೆ. ಅದನ್ನು ಜಗನ್ನಾಥದಾಸರು ಹೇಳುತ್ತಾರೆ, ಹನುಮದಾದಿ ಅವತಾರಗಳ ಭೇದಗಳ ಪೇಳುವ. ಯಾರು ಹನುಮದಾದಿ ಹನುಮಂತ, ಭೀಮ, ಮಧ್ವ ಇವರ ಅವತಾರಗಳಲ್ಲಿ ಪರಸ್ಪರ ಭೇದವನ್ನು ಯಾರು ಹೇಳುತ್ತಾನೆ ಅವನಿಗೆ ಘೋರವಾಗಿರತಕ್ಕಂತಹ ಅಂಧಂತಮಸ್ಸಿಗೆ ಅವನು ಹೋಗ್ತಾನೆ ಅಂತ ಹೇಳ್ತಾರೆ. ಅಂಧಂತಮಸ್ಸಿಗೆ ಅವನು ಯೋಗ್ಯನಾಗ್ತಾನೆ. ಧನುಜ ಘೋರ ಅಂಧಂತಮಸಿ ಯೋಗ್ಯನು, ಅಂಧಂತಮಸ್ಸಿಗೆ ಅವನು ಹೋಗಲಿಕ್ಕೆ ಯೋಗ್ಯನಾಗಿರುವಂಥವನು. ಅದಕ್ಕೋಸ್ಕರವಾಗಿ ಪ್ರಾಣದೇವರ ಅವತಾರಗಳಲ್ಲಿ, ದೇವರ ಅವತಾರಗಳಲ್ಲಿ ಯಾವ ಕಾಲಕ್ಕೂ ಕೂಡ ನಾವು ಪರಸ್ಪರ ಭೇದದ ಚಿಂತನೆಯನ್ನು ನಡೆಸಬಾರ್ದು ಅಂತ ಹೇಳ್ತಾರೆ. ಸರಿ, ದೇವತೆಗಳ ತಾರತಮ್ಯ ಜ್ಞಾನ ಬೇಕು. ಈ ದೈತ್ಯರ ತಾರತಮ್ಯ ಯಾವ ಕಾರಣಕ್ಕೋಸ್ಕರ? ದೈತ್ಯರ ತಾರತಮ್ಯವನ್ನೇ ನಾವು ಬಿಟ್ಟು ಬಿಡುವಲ್ವ? ದೈತ್ಯರ ತಾರತಮ್ಯವನ್ನು, ದೇವತೆಗಳನ್ನು ತಿಳ್ಕೊಳ್ಳಬೇಕು, ಅತಿ ಅವಶ್ಯಕ ಬೇಕು. ಇಲ್ಲಿ ಜಗನ್ನಾಥದಾಸರು ಏನನ್ನೇ ಹೇಳಲಿಕ್ಕೆ ಹೊರಟಿದ್ದು ಅಂತ ಕೇಳಿದರೆ, ದೇವತೆಗಳಲ್ಲಿ ಲಕ್ಷಣವನ್ನು ಹೇಳಿದರೆ ಅದಾದ ಮೇಲೆ ದೈತ್ಯರಲ್ಲಿರತಕ್ಕಂತಹ ತಾರತಮ್ಯ, ಎಲ್ಲ ದೈತ್ಯರು ಕೂಡ ಒಂದೇ ಅಲ್ಲ. ದೈತ್ಯರು, ರಾಕ್ಷಸರು, ಪಿಶಾಚಿಗಳು ಇವರಲ್ಲಿಯೂ ಕೂಡ ತಾರತಮ್ಯ ಎಂಬುದು ನಿಶ್ಚಿತವಾಗಿಯೂ ಇದ್ದೇ ಇದೆ. ಎಲ್ಲರೂ ಕೂಡ ಒಂದೇ ಸಮಾನವಾದಂತಹ ತಟ್ಟೆಯಲ್ಲಿ ಹಾಕಲಿಕ್ಕೆ ಬರುವುದಿಲ್ಲ ಇವರನ್ನು. ಇವರಲ್ಲಿಯೂ ಕೂಡ ಪರಸ್ಪರವಾಗಿರತಕ್ಕಂತಹ ತಾರತಮ್ಯ ಎಂಬುದು ಇದ್ದೇ ಇದೆ. ಕಲಿ ನೀಚಾತಿ ನೀಚನಾಗಿರತಕ್ಕಂಥವನು, ಕಲಿಗಿಂತ ಕೆಳಗಿರತಕ್ಕಂಥವನು ಇನ್ನೊಂದು ದೈತ್ಯರು ಯಾರೂ ಇಲ್ಲ. ಅದಾದ ಮೇಲೆ ಅದರ ಮುಂದಿನ ಕಕ್ಷೆಯಲ್ಲಿ ಬರತಕ್ಕಂಥವರು ಅಂತ ದೈತ್ಯರಲ್ಲಿಯೂ ಕೂಡ ಕೆಟಗರಿ ಇದೆ. ಅದನ್ನು ಇಲ್ಲಿ ಹೇಳುತ್ತಾರೆ. ವಾಸ್ತವಿಕವಾಗಿ ಇಲ್ಲಿ ಜಗನ್ನಾಥದಾಸರು ಹೇಳಲಿಕ್ಕೆ ಹೊರಟಂಥ ವಿಚಾರ ಏನು ಅಂತ ಕೇಳಿದ್ರೆ, ನನಗೆ ನಿನ್ನಲ್ಲಿ ಭಕ್ತಿ ಜ್ಞಾನಗಳು ಇರಿತಿಯವು. ನನಗೆ ಅಂದರೆ ವಾಯುದೇವರಿಗೆ ಎಷ್ಟು ದೇವರಲ್ಲಿ ಭಕ್ತಿ ಇದೆಯೋ, ಪ್ರಾಣದಲ್ಲಿ ಅಂದರೆ ಬ್ರಹ್ಮವಾಯುಗಳು ಸಮಾನವಾಗಿರತಕ್ಕಂತಹ ಕಕ್ಷೆಯಲ್ಲಿರುವಂಥವರು, ಅಂಥವರು
ಏನು ಮಾಡ್ತಾರೆ ಅಂತ ಕೇಳಿದ್ರೆ ಪ್ರಾಣದೇವರ ಅವತಾರಗಳು, ಪ್ರಾಣದೇವರ ಬೇರೆ ಬೇರೆ ಅವತಾರಗಳಿದೆ. ಹನುಮಾವತಾರ ಇದೆ, ಭೀಮಾವತಾರ ಇದೆ, ಮಧ್ವಾವತಾರ ಇದೆ. ಈ 3 ಅವತಾರಗಳನ್ನು ಕೂಡ ಭೇದ, ಇದು ಬೇರೆನೆ ಎಂಬುದಾಗಿ ಯಾರು ಚಿಂತನೆ ಮಾಡ್ತಾರೆ ಅವರಿಗೆ ಆಗುವಂತಹ ದೊಡ್ಡ ಅನರ್ಥ ಏನು ಅಂತ ಕೇಳಿದ್ರೆ, ಧನುಜ ಅಂತವನು ರಾಕ್ಷಸರು ಅಂತ ಹೇಳಿಬಿಡ್ತಾರೆ, ಅವನು ಅಸುರ. ಯಾರು ಪ್ರಾಣದೇವರ ಚಿಂತನೆಯಲ್ಲಿ ಪ್ರಾಣದೇವರ ರೂಪಗಳಲ್ಲಿ ಭೇದವನ್ನು ಕಲ್ಪನೆ ಮಾಡ್ತಾನೋ ಅವನು ಅಸುರ. ಘೋರ ಅಂಧಂತಮಸಿ, ಅವನಿಗೆ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಯೋಗ್ಯನಾಗಿರುವಂಥವನು. ನಸಂಶಯ, ಅದರಲ್ಲಿ ಮತ್ತೆ ಪುನಃ ಸಂಶಯ ಇಲ್ಲ, ನಿಸ್ಸಂಶಯವಾಗಿ ಅವನು ಅಂಧಂತಮಸ್ಸಿಗೆ ಹೋಗ್ತಾನೆ. ಮತ್ತೆ ಹೇಳುತ್ತಾರೆ, ಯಾರು ನಿನ್ನನ್ನು ಬೈಯುವರ ಕೊನೆಯ ನಾಲಿಗೆ ಬಿಡಿದು ಅವರ ಕಿರುನಾಲಿಗೆಯನ್ನು ಸಿಳಿದು ಅವರ ತೆಗೆದು ಅವರನ್ನು ಸಿಳಿಬಿಡ್ತೇನೆ ಅಂತ. ಹೇಗೆ ಭೀಮಸೇನ ದೇವರು ದುರ್ಯೋಧನ, ದುಶ್ಯಾಸನಾದಿಗಳು, ಜರಾಸಂಧಾದಿಗಳನ್ನು ವಿಪರೀತವಾಗಿ ದೇವರ ದ್ವೇಷವನ್ನು ಮಾಡಿರತಕ್ಕಂತಹದ್ದು. ಅಷ್ಟು ದೇವರ ದ್ವೇಷವನ್ನು ಮಾಡಿದ್ದರಿಂದ ಫಲ ಏನು ಕೇಳಿದ್ರೆ, ಪ್ರಾಣದೇವರು ಅವರನ್ನು ಯಾರು ಭಗವಂತನಿಗೆ ವಿಮುಖರಾಗ್ತಾರೆ, ಭಗವಂತನಿಂದ ವಿಮುಖರಾಗ್ತಾರೆ ಅಥವಾ ಭಗವದ್ ಭಕ್ತರ ದ್ವೇಷವನ್ನು ಮಾಡ್ತಾರೆ, ಅವರಿಗೆ ಏನು ಮಾಡ್ತಾರೆ ಅಂತ ಕೇಳಿದರೆ ಪ್ರಾಣದೇವರು ಅವರ ನಿನ್ನನ್ನು ಬೈಯುವವರ, ನಿನ್ನನ್ನು ಯಾರು ದ್ವೇಷ ಮಾಡ್ತಾರೆ, ನಿನ್ನನ್ನು ಯಾರು ನಿಂದನೆ ಮಾಡ್ತಾರೆ ಅಂಥವರ ಕಿರುನಾಲಿಗೆಯನ್ನು ಬಿಡಿದು, ಅವರ ಕೊನೆಯಲ್ಲಿರತಕ್ಕಂತಹ ನಾಲಿಗೆಯನ್ನು ಪಿಡಿದು ಅದನ್ನು ನಾನು ಧ್ವಂಸ ಮಾಡ್ತೇನೆ, ಅದನ್ನು ಸೀಳಿ ಬಿಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಭಗವದ್ವೇಷಕ್ಕೆ ಇರುವಂತಹ ದೊಡ್ಡ ಒಂದು ಭಯ ಏನು ಕೇಳಿದ್ರೆ ಇದೆ. ಒಂದು ವೇಳೆ ದೇವರ ದ್ವೇಷವನ್ನು ಮಾಡುವುದು, ದೇವರ ಚಿಂತನೆಗಳನ್ನು ದ್ವೇಷ ಮಾಡುವಂತಹದ್ದು, ಅಥವಾ ಭಗವತ್ ಪ್ರತಿಪಾದ್ಯವಾದ ಗ್ರಂಥಗಳನ್ನು ದ್ವೇಷ ಮಾಡುವಂತಹದ್ದು, ಭಗವದ್ ಭಕ್ತರ ದ್ವೇಷ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಪರಿಸಮಾಪ್ತಿಯಾಗುವುದು ಎಲ್ಲಿ ಕೇಳಿದರೆ ನೇರವಾಗಿ ಭಗವಂತನಲ್ಲಿಯೇ. ಅದಕ್ಕೋಸ್ಕರವಾಗಿ ಪ್ರಾಣದೇವರು ಏನು ಮಾಡ್ತಾರೆ, ಕೊನೆಯ ನಾಲಿಗೆ ಪಿಡಿದು ಭೇದಿಪೆ, ಅವರ ನಾಲಿಗೆಯನ್ನು ಹಿಡಿದು ಸೀಳಿ ಬಿಡ್ತೇನೆ ಅಂತ ಹೇಳಿಕೊಂಡು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ. ಗರುಡ ಪುರಾಣದಲ್ಲಿ ಇದಕ್ಕೆ ಬೇಕಾದಷ್ಟು ಮಾತುಗಳು ಬರ್ತದೆ. ಯಾವತ್ತೂ ಕೂಡ ಭಗವಂತನ ದ್ವೇಷವನ್ನು ಅವತಾರೇಶು ವಾಯೋಸ್ತು ಹ್ಯಂತರಂ ಏ ವಿದು ತೇ ಅಂಧಂತಮ ಪ್ರವೇಶಾರ್ಹಾ ದೈತ್ಯಾ ನಚತೆ ಸುರಾ ನಿಂದಾಂ ಕುರ್ವಂತಿ ಏ ವಿಷ್ಣೋ ಜಿಹ್ವಾಭೇದಂ ಕರೋಮ್ಯಹಂ ತದರ್ಥಮೇವ ವಾಯೋಶ್ಚ ಶವತಾರ ಸದಾ ಭುವಿ. ಗರುಡ ಪುರಾಣದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಡುವಂತಹ ಮಾತುಗಳನ್ನು ಹೇಳ್ತಾರೆ. ವಾಯೋರ್ ಮಮಾಂತರಂ ನಾಸ್ತಿ, ವಾಯುದೇವರಿಗೂ ಬ್ರಹ್ಮದೇವರಿಗೂ ತುಂಬ ದೊಡ್ಡ ಭೇದ ಏನಿಲ್ಲ. ವಾಯುದೇವರ ಕಕ್ಷೆ ಬ್ರಹ್ಮದೇವರ ಕಕ್ಷೆ ಸಮಾನವಾದಂತಹದ್ದೇ. ಮಮಾಂತರಂ ನಾಸ್ತಿ, ಅದು ಏನು ಹರಿತತ್ವಸ್ಯ ನಿರ್ಣಯ, ಇದು ಭಗವಂತನ ತತ್ವಕ್ಕೆ ನಿರ್ಣಯವಾದಂತಹದ್ದು. ಅವತಾರೇಶು ವಾಯೋಸ್ತು, ವಾಯುದೇವರ ಅವತಾರಗಳಲ್ಲಿ ಅಂತರಂ ಏವಿದು, ಯಾರು ಭೇದವನ್ನು ಕಲ್ಪನೆ ಮಾಡ್ತಾರೆ ತೇ ಅವರು ಏನಾಗ್ತದೆ ಕೇಳಿದ್ರೆ ಅಂಧಂತಮ ಪ್ರವೇಶ ಅರ್ಹಾ, ಅಂಧಂತಮ ಪ್ರವೇಶಕ್ಕೆ ಅರ್ಹರಾಗಿ ಬಿಡ್ತಾರೆ. ಮತ್ತೆ ದೈತ್ಯ, ಅದನ್ನು ಒಂದೇ ಶಬ್ದದಿಂದ ಕರೀತಾರೆ, ದೈತ್ಯರು ನಚತೆ ಸುರಾಹ, ಅವರು ಯಾವ ಕಾಲಕ್ಕೂ ಕೂಡ ದೇವತೆಗಳಾಗ್ಲಿಕ್ಕೆ ಆಗೋದಿಲ್ಲ. ನಿಂದಾಂ ಕುರುವಂತಿ, ಯಾರು ದೇವರ ನಿಂದನೆ ಮಾಡುವುದು, ದೇವರ ನಿಂದೆ ಮಾಡುವುದು ಅಂತ ಹೇಳಿದ್ರೆ, ಇಲ್ಲ ರೀ ನಾನು ದೇವರ ನಿಂದನೆ ಮಾಡೋದಿಲ್ಲ, ದೇವರನ್ನು ನಾನು ಯಾಕೆ ನಿಂದೆ ಮಾಡಬೇಕು, ದೇವರ ನಿಂದೆ ಮಾಡಬೇಕು ಅಂತ ಒಂದೇ ಇಲ್ಲಿ ಇಟ್ಟುಕೊಂಡದ್ದಲ್ಲ. ದೇವ ನಿಂದೆ ಅಂತ ಹೇಳಿದ್ದರಿಂದ ಒಂದು ಶಬ್ದದಿಂದಾಗಿ ಉಳಿದದ್ದೆಲ್ಲವೂ ಕೂಡ ನಿಮಗೆ ಇಟ್ಟುಕೊಳ್ಳಬೇಕು. ದೇವನಿಂದೆ ಅಂತ ಹೇಳಿದಾಗ ದೇವನಿಂದೆಯೂ ಆಗ್ತದೆ, ದ್ವಿಜರ ನಿಂದೆಯೂ ಆಗ್ತದೆ. ಅದೇ ರೀತಿಯಾಗಿ ದೇವ ಪ್ರತಿಪಾದಕವಾದ ಶ್ರುತಿಗಳ ನಿಂದನೆ ಮಾಡುವಂತಹದ್ದು ಆಗ್ತದೆ. ಪುರಾಣಗಳ ನಿಂದೆ, ಉಪನಿಷತ್ತುಗಳ ನಿಂದೆ, ದೇವಭಕ್ತರ ನಿಂದೆ, ಹೀಗೆ ದೇವತಾ ಸ್ಥಳಗಳ ನಿಂದೆ, ಇದೆಲ್ಲವೂ ಕೂಡ ಕೊನೆಗೆ ಎಂಡಾಗುವುದೆಲ್ಲಿ ಕೇಳಿದ್ರೆ ದೇವನಿಂದೆಯಲ್ಲಿಯೇ ಪರಿಸಮಾಪ್ತಿ ಆಗುವುದು. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ದೇವನಿಂದೆಯನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ಫಲ ಏನು, ಮಾಡ್ತೇನೆ, ಮಾಡಿದರೆ ಅಂಧಂತಮಸ್ಸಿಗೆ ಹಾಕ್ತಾನೆ. ವಾಯುದೇವರು ಮಾತ್ರ ಕ್ರೂರಾತಿ ಕ್ರೂರವಾದಂತಹ ಏನು ನಮ್ಮ ಕಿರುನಾಲಿಗೆಯನ್ನು ಹಿಡಿದು ಭೇದಂಕುರುವಂತೆ ಅದನ್ನು ಸೀಳಿಬಿಡ್ತಾರೆ ಎಂಬಂತಹ ಎಚ್ಚರಿಕೆಯನ್ನು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ತುಂಬ
ನಾವು ಎಚ್ಚರಿಕೆಯನ್ನು ಇಟ್ಟುಕೊಳ್ಳಬೇಕು. ಪರೋಕ್ಷೇಪಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರ ಮಾತು ಏನು ಅಂತ ಕೇಳಿದ್ರೆ, ಪರೋಕ್ಷೇಪಿ ಹರೇರ್ನಿಂದಾಕೃತ ಜಿಹ್ವಾಂ ಚಿನತ್ತಿ ಚ ಪ್ರತೀಪಕಾರಣೋ ಹಂತಿ ವಿಷ್ಣೋರ್ವೈತಾನ ಜೀಘನತೆ. ಪರೋಕ್ಷವಾಗಿ ಅಪರೋಕ್ಷವಾಗಿ ಹೇಗೆ ನೀವು ನಿಂದ ಮಾಡಿದ್ರೂ ಕೂಡ ಭಗವಂತ ಪ್ರಾಣದೇವರು ನಮ್ಮನ್ನ ಯಾವ ಕಾರಣಕ್ಕೂ ಕೂಡ ನಿಂದ ಮಾಡುವುದಿಲ್ಲಿಂದ ನಾಲಿಗೆಯಿಂದ ತಾನೆ. ನಾಲಿಗೆಯನ್ನು ತುಂಡರಿಸಿ ಬಿಟ್ಟರೆ ಆ ನಾಲಿಗೆ ಇಲ್ಲ ಅಂತ ಆಗಿಬಿಡ್ತದೆ. ಅದಕ್ಕೋಸ್ಕರವಾಗಿ ಎಚ್ಚರೆಯನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಬೇಕಾದಷ್ಟು ನಮಗೆ ಪ್ರಮಾಣಗೊಳಿಸುತ್ತದೆ. ತ್ರಿಶ್ವಪ್ಪೆ ವಾವತಾರೇಶ್ವರಿಭಿ ಅವಗಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ. ಎಲ್ಲ ರೂಪಗಳಲ್ಲಿಯೂ ಕೂಡ ತ್ರಿಶ್ವಪ್ಯೇವಾವತಾರೆ, 3 ಅವತಾರಗಳು ಕೂಡ ಹನುಮ ಭೀಮ ಮಧ್ವ ಎಲ್ಲ ಅವತಾರಗಳಲ್ಲಿ ಅದರಲ್ಲಿ ವ್ಯತ್ಯಾಸಗಳಿರಬಹುದು. ಕೆಲವು ಜ್ಞಾನಕ್ಕೋಸ್ಕರವಾಗಿ ಅವತಾರ ಮಾಡಿದ್ದು, ಕೆಲವು ಅವತಾರಗಳು ಅಲ್ಲಿ ಬಲ ಕಾರ್ಯಕ್ಕೋಸ್ಕರವಾಗಿ, ಇನ್ನೊಂದು ಕೆಲವು ಹೀಗೆ ಬೇರೆ ಬೇರೆ ವ್ಯತ್ಯಾಸಗಳಿರ್ಬೋದು. ವಾಸ್ತವಿಕವಾಗಿ ಅದರಲ್ಲಿ ಯಾವ ಭೇದಗಳು ಕೂಡ ನೀವು ಅದನ್ನು ಚಿಂತನೆ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನಲ್ಲಿರುವಂತಹ ನಿರ್ಗುಣತ್ವ ಚಿಂತನೆ, ಜೀವಾಭೇದಾದಿಗಳ ಚಿಂತನೆ, ಇದು ದೈತ್ಯದ ಲಕ್ಷಣ. ವಾಸ್ತವಿಕವಾಗಿ ಪಂಚಭೇದಾತ್ಮಕವಾಗಿರ್ತಕ್ಕಂತಹ ಜಗತ್ತು, ಪಂಚಭೇದವು ವಾಸ್ತವಿಕ. ಈ ಸತ್ಯವಾಗಿರತಕ್ಕಂತಹ ಜಗತ್ತನ್ನು ಏನು ಮಾಡ್ತಾ ಇದ್ದೇವೆ ನಾವು? ಅದನ್ನು ವಿರುದ್ಧವಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಅದನ್ನು ಹೇಗೆ ಚಿಂತನೆ ಮಾಡಬೇಕು ಅದಕ್ಕಿಂತ ವಿಪರೀತವಾಗಿ ಚಿಂತನೆ ಮಾಡ್ತಾ ಇದ್ದೇವೆ. ಚಿಂತನೆ ಮಾಡಿದ್ದರಿಂದಾಗಿ ಏನಾಗ್ತದೆ ಕೇಳಿದರೆ, ಭಗವಂತನಲ್ಲಿ ಏನಿದೆ ವಾಸ್ತವಿಕವಾಗಿ ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಹೀನ ಗುಣನೆಂಬುವವನು ಈಶ್ವರ ತಾನೇ ಎಂಬವ ಸಚ್ಚಿದಾನಂದಗಾತ್ಮ ಗುಪ್ತತ್ತಿ ಶ್ರೀ ನಿತಂಬಗೀಶಗೆ ವಿಯೋಗಾನುಚಿಂತನೆ ಭೇದ 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 ವಿಹೀನ ದೇಹಗೆ ಶಸ್ತ್ರಗಳ ಭಯ ಹೇಳುವ ದೈತ್ಯ. ಯಾರು ದೈತ್ಯ ಅಂತ ಕೇಳಿದರೆ, ಆಚಾರ್ಯ ಜಗನ್ನಾಥದಾಸರು ನಮಗೆ ಹೇಳ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ಭಗವಂತ ವಾಸ್ತವಿಕವಾಗಿ ಎಂಥವನು ಭಗವಂತ ಅಂತ ಕೇಳಿದರೆ, ಅವನು ಜ್ಞಾನ ಸುಖ ಬಲ ಎಲ್ಲವೂ ಕೂಡ ಎಷ್ಟಿದೆ? ಅಲ್ಪವಾಗಿಲ್ಲ, ಪೂರ್ಣ. ನಿರ್ದಿಷ್ಟ ಸುಖ, ನಿರ್ದಿಷ್ಟ ಜ್ಞಾನ, ನಿರ್ದಿಷ್ಟ ಆನಂದ ಎಲ್ಲವೂ ನಿರ್ದಿಷ್ಟ. ಮತ್ತು ನಿರ್ದಿಷ್ಟ ಮಾತ್ರವಲ್ಲದೆ ಇದು ವ್ಯಾಪ್ತ ಪರಿಪೂರ್ಣವಾಗಿ ಉಂಟು. ಇಂತಹ ಜ್ಞಾನ ಬಲ ಸುಖ ಪೂರ್ಣ ವ್ಯಾಪ್ತಗೆ ಎಲ್ಲರಿಂದಲೂ ಕೂಡ ಪೂರ್ಣವಾಗಿರತಕ್ಕಂಥವನನ್ನು ಏನು ಚಿಂತನೆ ಮಾಡುವುದು? ಹೀನ ಗುಣ. ಭಗವಂತನಲ್ಲಿ ಗುಣ ಇಲ್ಲ. ರಾಮದೇವರು ಹೆಂಡತಿಯನ್ನು ಕಳ್ಕೊಂಡ್ರು, ಅಟ್ರು, ಅದರಿಂದಾಗಿ ಅವರಿಗೆ ದುಃಖಾದಿಗಳಿದೆ. ಕೃಷ್ಣ ಹುಟ್ಟಿದ 16,108 ಮದುವೆಯನ್ನು ಮಾಡಿಕೊಂಡ ದೋಷ. ಕೃಷ್ಣ ಬೆಣ್ಣೆ ಕದ್ದ, ಇದೊಂದು ದೋಷ. ಎಲ್ಲವನ್ನೂ ಕೂಡ ನಾವು ಚಿಂತನೆ ಮಾಡಿದ್ದರ ಫಲ ಏನು ಕೇಳಿದರೆ ನನಗೆ ಅಂಧಂತ ಮನಸ್ಸಿಗೆ ಆಗುವಂತಹದ್ದು. ಅದನ್ನು ಕೇವಲ ಬಾಯಿ ಮಾತಿಗೆ ಹೇಳಿ ಅದನ್ನು ಅದರಲ್ಲಿರ್ತಕ್ಕಂತಹ ಗುಣಚಿಂತನೆಯನ್ನು ಮಾಡಿದರೆ ಒಳ್ಳೆಯದೇ. ಭಗವಂತ ಬೆಣ್ಣೆಯನ್ನು ಕದ್ದ. ಬೆಣ್ಣೆ ಅದು ಏನು ಅಂತ ಕೇಳಿದರೆ ಸಾರಭಾಗವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಎಂಬುದನ್ನು ಚಿಂತನೆ ಮಾಡುವುದಕ್ಕೋಸ್ಕರವಾಗಿ ನೀನು ಚಿಂತನೆ ಮಾಡುವುದರಲ್ಲಿ ಸಮಸ್ಯೆ ಇಲ್ಲ. ವಾಸ್ತವಿಕವಾಗಿ ಕೃಷ್ಣ ಆಚಾರ್ಯ ಮಧ್ವರು ಪ್ರತಿಷ್ಠಾಪಿಸಿರತಕ್ಕಂತಹ ಕೃಷ್ಣ ಹಿಡಿದುಕೊಂಡಿರತಕ್ಕಂತಹ ಆಯುಧ ಏನು ಕೇಳಿದರೆ ನಿರ್ಮರ್ತ್ಯ ಉಗ್ರಮಹಾರಣವೇ ನಿಜಮನೋಭೀಷ್ಟಂ ನಿಶಾಮೀತಿಯ. ಉಡುಪಿಯಲ್ಲಿರ್ತಕ್ಕಂತಹ ಕೃಷ್ಣದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ವಾದಿರಾಜರು ಅಲ್ಲಿರ್ತಕ್ಕಂತಹ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ನಿರ್ಮರ್ತ್ಯ ಉಗ್ರಮಹಾರಣವೇ ನಿಜಮನೋ ಅಭೀಷ್ಟಂ ನಿಶಾಮಿ ಅಂತ. ಭಗವಂತ ಹಗ್ಗವನ್ನು ಹಿಡಿದುಕೊಂಡಿದ್ದಾನೆ, ಅದೇ ರೀತಿಯಾಗಿ ಅದರಲ್ಲಿ ಪತನವನ್ನು ಮಾಡಲಿಕ್ಕೆ ಮಂತ್ರ ಹಿಡ್ಕೊಂಡಿದ್ದಾನೆ. ಯಾಕೆ ಅಂತ ಕೇಳಿದ್ರೆ ಉಗ್ರ ಮಹಾರಣವೇ ನಿಜವನು. ಈ ಮಹಾರಣವ ಏನು ಸಂಸಾರ ಇದೆ ಅದನ್ನು ನಿರ್ಮರ್ತ್ಯ, ಅದನ್ನು ಮಥನೆ ಮಾಡಿ
ನಿನಗೆ ಒಳ್ಳೆಯ ಯೋಗ್ಯವಾದಂತಹ ಗತಿ ಮೋಕ್ಷ ಸುಖವನ್ನು ಕೊಡ್ತೇನೆ ಎಂಬುದನ್ನು ಚಿಂತಿಸುವುದಕ್ಕೋಸ್ಕರವಾಗಿ ಕೃಷ್ಣ ಹಿಡಿದಿದ್ದಾನೆ. ಯಾವುದೇ ದೇವರೂಪವನ್ನು ಇಟ್ಟುಕೊಳ್ಳಿ, ನೀವು ರಾಮದೇವರ ರೂಪ ಇಟ್ಟುಕೊಳ್ಳಿ ಅಥವಾ ಶ್ರೀನಿವಾಸನನ್ನಿಟ್ಟುಕೊಳ್ಳಿ, ಯಾವುದೇ ರೂಪಗಳು ಆಯುಧಗಳನ್ನು ಇಟ್ಟುಕೊಳ್ಳಿ, ಆಯುಧ ಹಿಡಿದುಕೊಂಡಂತಹದ್ದು ಯಾಕೆ ಅಂತ ಕೇಳಿದ್ರೆ ಅವನಿಗೆ ಭಯ ಉಂಟು ಅಂತ ಅರ್ಥ ಅಲ್ಲ. ದೇವರಿಗೆ ಭಯ ಇದೆ. ದೇವರು ಭಯ ಪರಿಹಾರಕ್ಕೋಸ್ಕರವಾಗಿ ಆಯುಧಧಾರಿಯಾಗಿದ್ದಾನೆ. ಇಲ್ಲ, ದೇವರು ಆಯುಧವನ್ನು ಹಿಡಿದಂತ ಔಚಿತ್ಯ ಏನು ಅಂತ ಕೇಳಿದ್ರೆ ಭಕ್ತರ ಭಯ ಪರಿಹಾರಕ್ಕೋಸ್ಕರವಾಗಿ ಭಗವಂತ ಆಯುಧಧಾರಿಯಾಗ್ತಾನೆ. ಅದಕ್ಕೋಸ್ಕರವಾಗಿ ಅಂತಹ ಭಗವಂತನನ್ನ ಯಾರು ಹೀನಗುಣ, ಗುಣವೇ ಇಲ್ಲ, ಒಂದು ಹೀನಗುಣ, ಇನ್ನೊಂದು ಗುಣವೇ ಇಲ್ಲ, ಸ್ವಲ್ಪ ಗುಣಗಳಿದೆ ಎಂಬುದೂ ದೋಷ, ಗುಣವೇ ಇಲ್ಲ ಅಂತ ಹೇಳುವುದು ದೋಷವೇ. ಅದಕ್ಕೋಸ್ಕರವಾಗಿ ಅತ್ಯದ್ಭುತವಾದಂತಹ ಬಹುಚಿತ್ರ ಜಗತ್ ಬಹುದಾಕರಣ, ಇಂತಹ ಅತ್ಯದ್ಭುತವಾದಂತಹ ಜಗತ್ತನ್ನು ಸೃಷ್ಟಿ ಮಾಡುವಂಥವನಿಗೆ ಗುಣ ಇಲ್ವ? ಗುಣ ನಾವು ಅವರನ್ನು ಚಿಂತನೆ ಮಾಡಬೇಕು. ಯಾಕೆ? ನಮ್ಮಲ್ಲಿ ಕಿಂಚಿತ್ತಾದರೂ ಗುಣಗಳು ಬರಬೇಕು ಅಂತಾದರೆ ಅಂಥವರನ್ನು ಗುಣಪೂರ್ಣ ಅಂತ ಎಂಬುದನ್ನು ಉಪಾಸನೆ ಮಾಡಬೇಕು. ಅದಕ್ಕೋಸ್ಕರವಾಗಿ ಹೀನಗುಣ ಎಂಬುವವನು ಈಶ್ವರ ತಾನೇ, ನಾನೇ ಬ್ರಹ್ಮಾಹಂ ನಿರ್ಗುಣೋಹಂ. ಇದು ಎರಡೂ ಕೂಡ ದೋಷವೇ. ಬ್ರಹ್ಮಾಹಂ ನಿರ್ಗುಣೋಹಂ, ಭಗವಂತ ನಾನೇ ಆಗಿದ್ದೇನೆ, ನಿರ್ಗುಣನಾಗಿದ್ದಾನೆ ಎಂಬುದು ಎರಡೂ ಕೂಡ ದೋಷವಾಗಿರುವಂತಹದ್ದು. ಸಚ್ಚಿದಾನಂದಾತ್ಮಗುತ್ಪತ್ತಿ, ಭಗವಂತ ಸತ್ ಚಿತ್ ಮತ್ತೆ ಆತ್ಮ, ಎಲ್ಲರೂ ಕೂಡ ಮಾಡಲೇಬೇಕಾಗಿರತಕ್ಕಂತಹ ಉಪಾಸನೆ ಯಾವುದು? ಆತ್ಮೇತ್ಯುಪಾಸಿತವ್ಯ ಸ ಆತ್ಮ ಅಪಹತ ಪಾಪ. ಉಪನಿಷತ್ತು ನಮಗೆ ಎಚ್ಚರಿಕೆಯನ್ನು ಕೊಡುವಂತಹದ್ದು. ಸ ಆತ್ಮ ಅಪಹತ ಪಾಪ, ಆ ಆತ್ಮ ಇದ್ದಾನಲ್ವ ಅಪಹತ ಪಾಪ, ಅದರಲ್ಲಿ ಕಿಂಚಿತ್ತೂ ದೋಷಗಳಿಲ್ಲ ಎಂಬುದನ್ನು ಹೇಳ್ತಾರೆ. ಹೀಗೆ ಅದೇ ರೀತಿಯಾಗಿ ಸಚ್ಚಿದಾನಂದಾತ್ಮಗುತ್ಪತ್ತಿ, ಭಗವಂತನಿಗೆ ಉತ್ಪತ್ತಿ ಇದೆ. ರಾಮ ದಶರಥನಿಂದಾಗಿ ಹುಟ್ಟಿದ, ಕೃಷ್ಣ ಅಲ್ಲಿ ವಸುದೇವ ದೇವಕಿಯರಿಂದ ಹುಟ್ಟಿದ, ವೇದವ್ಯಾಸರು ಅಲ್ಲಿ ಒಬ್ಬ ಮೀನುಗಾರಿಕೆಯ ವ್ಯವಸ್ಥೆಯಲ್ಲಿ ಹುಟ್ಟಿದ್ರು. ಸತ್ಯವತಿ ಹೃದಯನಂದನೋ ವ್ಯಾಸ ಅಂತ ಏನು ಸತ್ಯವತಿಯಲ್ಲಿ ಪರಾಶರಲ್ಲಿ ಹುಟ್ಟಿರತಕ್ಕಂಥವರು ಎಂಬುದನ್ನು ನಾವು ಚಿಂತನೆ ಮಾಡುವುದನ್ನು ಹೇಗೆ ಮಾಡಬೇಕು? ಸತ್ಯವತಿ ಹೃದಯನಂದನೋ ವ್ಯಾಸ ಹೌದು, ಆದರೆ ಸತ್ಯವತಿ ಅವರಲ್ಲಿ ಪರಾಶರಲ್ಲಿ ಭಗವಂತ ಕಾಣಿಸಿಕೊಂಡ, ರಾಮದೇವರು ದಶರಥನಲ್ಲಿ ಕಾಣಿಸಿಕೊಂಡ. ಅದರಲ್ಲಿ ಇನ್ನು ವಸುದೇವ ದೇವಕಿಯರ ಭಕ್ತಿಗೋಸ್ಕರವಾಗಿ ಭಗವಂತ ಅಲ್ಲಿ ಕಾಣಿಸಿಕೊಂಡ. ನಾವು ನರಸಿಂಹಾವತಾರಕ್ಕೆ ಎಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಸಾಧ್ಯವಿದೆ? ಮತ್ಸ್ಯಾವತಾರ ಆಗಿದೆ. ಮತ್ಸ್ಯಾವತಾರದಲ್ಲಿರ್ತಕ್ಕಂತಹ ವ್ಯವಸ್ಥೆಗೆ ಏನನ್ನು ಚಿಂತನೆ ಮಾಡಬಹುದು? ಕೂರ್ಮಾವತಾರ ಆಗಿದೆ. ಎಲ್ಲಿಯೂ ಕೂಡ ಅದಕ್ಕೆ ಒಂದು ನಿಮಿತ್ತಗಳನ್ನು ಕಂಡುಕೊಂಡಿದ್ದಾನೆ. ಕೂರ್ಮಾವತಾರ ಆಗಬೇಕು. ಯಾಕೆ ಅಂತ ಹೇಳಿದರೆ ಅಲ್ಲಿ ಮಥನ ಆಗ್ತಾ ಇದೆ, ಅಲ್ಲಿ ಎಲ್ಲವೂ ಕೂಡ ಕುಸಿದು ಹೋಗ್ತಾ ಉಂಟು. ಅದಕ್ಕೋಸ್ಕರವಾಗಿ ಉದ್ಭವಾಗಿ ತಾನು ಏನು ಮಾಡಿದ? ಅಡಿಯಲ್ಲಿ ಹೋಗಿ ಕೂರ್ಮಾವತಾರವನ್ನು ತಾಳಿದ. ಮುಂದಿನ ಕಲ್ಪಕ್ಕೆ ಅಲ್ಲಿ ಸನಕ ಸನಂದನಾದಿಗಳಿಂದ ಏನೋ ಒಂದು ಕಾರ್ಯ ಆಗಬೇಕು, ಎಲ್ಲ ಬೀಜಾದಿಗಳು ಬೇಕು ಎಂಬಂತಹ ಗಟ್ಟಿಯಿಂದಾಗಿ ಪ್ರಳಯ ಕಾಲದಲ್ಲಿ ನಾವೆಯಲ್ಲಿ ತಾನು ಇದ್ದುಕೊಂಡು ಪ್ರಳಯ ಜಲದಲ್ಲಿ ಮೀನಾವತಾರನಾಗಿ ತಾನು ಆ ನಾವೆಯನ್ನು ಹಿಡಿದುಕೊಂಡು ತಾನು ಮುಂದೆ ಇಡೀ ಕಲ್ಪದ ತನಕ ತಾನು ರಚನೆ ಮಾಡಿದ. ಅದರಿಂದ ಅಂತಹ ನಿರ್ದುಷ್ಟನಾಗಿರತಕ್ಕಂತಹ ಭಗವಂತನಿಗೆ ಸಚ್ಚಿದಾನಂದಾತ್ಮಗುತ್ಪತ್ತಿ, ಅವನಿಗೆ ಉತ್ಪತ್ತಿಯನ್ನು ಕಲ್ಪನೆ ಮಾಡುವುದು ಕೂಡ ದೋಷ. ಅದೇ ರೀತಿಯಾಗಿ ಶ್ರೀನಿತಂಬಗೀಶಗೆ ವಿಯೋಗ, ರಾಮದೇವರು ಹೆಂಡತಿಯನ್ನು ಬಿಟ್ಟರು. ರಾಮದೇವರಿಗೆ ಹೆಂಡತಿಯನ್ನು ಬಿಡುವಂತಹ ಯೋಗ ಇಲ್ಲವೇ ಇಲ್ಲ. ಶ್ರೀವತ್ಸ ಕೌಸ್ತುಭೋರಸ್ಕಂ ದಿವ್ಯರತ್ನ ವಿಭೂಷಿತಂ, ವಾಮನಾವತಾರದ ಚಿಂತನೆಯನ್ನು ಕೊಡ್ತಾರೆ. ಭಗವಂತ ಏನಾಗಿದ್ದಾನೆ? ಶ್ರೀವತ್ಸ ಕೌಸ್ತುಭೋರಸ್ಕಂ, ಹೆಣ್ಣು ಮಡದಿಯನ್ನು ಹೃದಯದಲ್ಲಿಟ್ಟುಕೊಂಡವನು. ರಾಮದೇವರು
ಹೆಂಡತಿಯನ್ನು ಬಿಟ್ಟರು, ಅದರಿಂದಾಗಿ ವಿಯೋಗ ಆಗಿದೆ. ಯಾರದೋ ಒಬ್ಬರ ಮಾತನ್ನು ಕೇಳಿ ರಾಮದೇವರು ಹೆಂಡತಿಯನ್ನು ಬಿಟ್ಟಿದ್ದಾರೆ, ಅಗ್ನಿಯನ್ನು ಪ್ರವೇಶ ಮಾಡಿಸಿದ್ದಾರೆ. ರಾಮದೇವರಿಗೆ ಯಾವುದೇ ರೀತಿಯಾದಂತಹ ಸ್ವಂತಿಕೆ ಬುದ್ಧಿ ಇಲ್ಲ. ಹೀಗೆ ನಾವು ಚಿಂತನೆ ಮಾಡಿದ್ರಿಂದಾಗಿ ನಮ್ಮಲ್ಲಿ ಏನಾಗಬೇಕೆಂದರೆ ಅಂಧಂತಮಸ್ಸಿಗೆ ಹೋಗಲಿಕ್ಕೆ ಟಿಕೆಟ್ ಫಿಕ್ಸ್ ಆಗ್ತದಷ್ಟೇ ಹೊರತು ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ತುಂಬ ಎಚ್ಚರಿಕೆಯಲ್ಲಿ ಚಿಂತನೆಯನ್ನು ಮಾಡಬೇಕು. ಲಕ್ಷ್ಮೀದೇವಿಯಿಂದ ನಾರಾಯಣನಿಗೆ ವಿಯೋಗ ಚಿಂತನೆ, ನಾರಾಯಣನಿಂದ ಲಕ್ಷ್ಮೀದೇವಿಗೆ ವಿಯೋಗ ಚಿಂತನೆ ಯಾವ ಕಾಲಕ್ಕೂ ಕೂಡ ಮಾಡುವಂತಹದ್ದು ದೋಷ, ಮಾಡಲೇಬಾರದು ಎಂಬುದಾಗಿ ಹೇಳ್ತಾರೆ. ವಿಯೋಗಾನುಚಿಂತನೆ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ಹೇಳ್ತಾರೆ. ವಿದ್ಧವತ್ ದುಗ್ಧವಚ್ಚೈವ ಕೇಶವೋ ವೇದನಾರ್ಥವತ್ ದರ್ಶಯನ್ನ ವಿಮೋಹಾಯ ನೈವ ವಿಷ್ಣು ಸ್ತುತಾ ಭವೇತ್. ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಂತಹ ಮಾತು ಏನು ಅಂತ ಕೇಳಿದ್ರೆ, ಇಲ್ಲರಿ ರಾಮದೇವರು ಬಿಟ್ಟದ್ದು ಕಾಣ್ತಾ ಉಂಟಲ್ವಾ? ಹೌದು, ಯಾರಿಗೋಸ್ಕರವಾಗಿ ಆಸುರೀಜನ ಮೋಹವನ್ನು ಉಂಟು ಮಾಡಬೇಕಿತ್ತು. ಅದಕ್ಕೋಸ್ಕರವಾಗಿ ಅಲ್ಲಿ ಏನು ಮಾಡಿದ್ರು, ಯೋಗದ ಅನುಚಿಂತನೆಯನ್ನು ತೋರಿಸಿಕೊಂಡಷ್ಟೇ. ಯಾವತ್ತೂ ಕೂಡ ಹೃದಯದಲ್ಲಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ರಾಮದೇವರು ಬಿಟ್ಟದ್ದಿಲ್ಲವೇ ಇಲ್ಲ. ಅದರಿಂದಾಗಿ ಯೋಗ ಅನುಚಿಂತನೆಯನ್ನು ಮಾಡಬೇಡಿ. ಅಷ್ಟು ಮಾತ್ರವಲ್ಲದೆ ಭೇದ 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 ವಿಹೀನ ದೇಹವಗೆ ಭಗವಂತ ನೇಹನಾಸ್ತಿ ಕಿಂಚನ. ಯಾವ ಕಾಲಕ್ಕೂ ಭಗವಂತನಿಗೆ ಶಸ್ತ್ರಾದಿಗಳಿಂದ ಭಯ, ಅಲ್ಲಿ ಶಸ್ತ್ರಗಳಿಂದ ಘಾತವಾಯಿತು, ಅಲ್ಲೇ ರಕ್ತ ಬಂತು, ಯಾವುದೇ ಪ್ರಾಕೃತವಾದಂತಹ ಸಂಬಂಧ ಇಲ್ಲದೇ ಇರತಕ್ಕಂಥವನಿಗೆ ಪ್ರಾಕೃತ ರಕ್ತ ಮಾಂಸ ಮಜ್ಜ ಇತ್ಯಾದಿಗಳು ಯಾವುದೂ ಇಲ್ಲದವನಿಗೆ ಶಸ್ತ್ರಸಂಘ ಶಸ್ತ್ರ ಸಮಾಹತತ್ವ ಇಲ್ಲವೇ ಇಲ್ಲ. ಅದರಿಂದಾಗಿ ಇದೂ ಕೂಡ ನಮಗೆ ಒಂದು ವೇಳೆ ಶಸ್ತ್ರಗಳ ಭಯವನ್ನು ಹೇಳಿದರೆ ಆವಾಗ ಇದೂ ಕೂಡ ನಮಗೆ ನಮ್ಮ ಅವನತಿಗೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಧರ್ಮದೇಹಾವತಾರಾದೇ ವೇದದೃಷ್ಟೇಷ್ಟ ಸಂಕರ ಅವತಾರೇಶು ವಿಜೇಯಂ ಅವಜ್ಞಾನಂ ಜನಾರ್ದನೆ ಸರ್ವಂ ಮೋಘಂ. ಎಲ್ಲವೂ ಮೋಘ. ಮೋಘ ಆಸುರೀಜನ ಮೋಹಕ್ಕೋಸ್ಕರವಾಗಿ ಭಗವಂತ ಆ ರೀತಿಯಾಗಿ ಕಾಣಿಸಿಕೊಳ್ಳುತ್ತಾನೆ. ಸುರಾಣಕರಿಗೆ ರಾಮದೇವರು ಅಲ್ಲಿ ಸುರಾಣಕರ ಮೂಲಕವಾಗಿ ಅವರ ಸಾಧನೆ ಆಗಬೇಕಿತ್ತು. ರಾಮದೇವರು ಹೆಂಡತಿಯನ್ನು ಬಿಟ್ಟರು ಅಂತ ಹೇಳಲಿಕ್ಕೆ ಒಂದು ವರ್ಗ ಬಂತು. ಬಿಟ್ಟದ್ರಿಂದಾಗಿ ಹೇಳಲಿಕ್ಕೆ ಒಂದು ವರ್ಗ ಬಂತು ಅಲ್ವಾ? ಅವರ ಸಾಧನೆಯನ್ನು ಮಾಡಿಸಬೇಕಿತ್ತು, ಮಾಡಿಸಿ ಅವರನ್ನು ಅಂಧಂತಮಸ್ಸಿಗೆ ಹಾಕಬೇಕಿತ್ತು. ಅದಕ್ಕೋಸ್ಕರವಾಗಿ ಭಗವಂತ ಈ ರೀತಿಯಾದಂತಹ ಒಂದು ನಾಟಕವನ್ನು ಮಾಡಿಕೊಳ್ಳುತ್ತಾನೆ. ವಾಸ್ತವಿಕವಾಗಿ ನಿತ್ಯಾವಿಯೋಗಿ ದೇವ್ಯ ಅವಿಯೋಗಿ ಸಮನ, ಅವಳನ್ನು ಕರೆದದ್ದು ಏನು? ಸಮನ, ಸಮಾನ, ದೇಶತಃ ಕಾಲತಃ ಎಲ್ಲ ರೀತಿಯಾಗಿರ್ತಕ್ಕಂತಹ ಅನಂತ್ಯ ಲಕ್ಷ್ಮೀದೇವಿಗಿದೆ. ಆದರೆ ಗುಣತಃ ಅನಂತ್ಯವನ್ನು ಹೇಳಲಿಕ್ಕಿಲ್ಲ. ಭಗವಂತ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಭಗವಂತನ ಅನಂತ ಗುಣ ಇವಳಲ್ಲಿ ಇಲ್ಲ. ಇವಳಲ್ಲಿ ಕಿಂಚಿನ್ಯೂನವಾಗಿ ಗುಣ ಇರುವಂತಹದ್ದು. ಭಗವಂತನಷ್ಟು ಪೂರ್ಣತೆ ಇವಳಿಗಿಲ್ಲ. ಆದ್ದರಿಂದ ಅವಳನ್ನು ಚಿಂತನೆ ಮಾಡುವಾಗ ಒಟ್ಟಿಗೆನೆ ಯಾವತ್ತೂ ಕೂಡ ಜೊತೆಗಿರತಕ್ಕಂಥವರು ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಇದನ್ನು ಜಗನ್ನಾಥದಾಸರು ನಮಗೆ ತಿಳಿಸಿಕೊಡ್ತಾರೆ. ಭೀಷ್ಮನ ಬಾಣಗಳಿಗೆ ಕೃಷ್ಣನ ಹಣೆ ಹೊಡೆಯಿತು, ಶಸ್ತ್ರದ ಸಂಘವಾಯಿತು, ಬೇಡ ಬಿಟ್ಟಿರತಕ್ಕಂತಹ ಬಾಣ ಕೃಷ್ಣನ ಕಾಲಿಗೆ ಬಿತ್ತು, ಅದರಿಂದಾಗಿ ರಕ್ತ ಹರಿಯಿತು. ನಿರ್ದುಷ್ಟ ಜ್ಞಾನಾನಂದ ಶರೀರವಾಗಿರತಕ್ಕಂಥವನಿಗೆ ಯಾವುದೇ ರೀತಿಯಾದಂತಹ ಈ ಪ್ರಾಕೃತವಾದಂತಹ ಸಂಬಂಧಗಳೇ ಇಲ್ಲದೇ ಇರತಕ್ಕಂಥವನಿಗೆ ಪ್ರಾಕೃತಿಕ ಸಂಬಂಧವನ್ನು ಕಲ್ಪನೆ ಮಾಡಿದರೆ ದೋಷ. ಅದರಿಂದಾಗಿ ಯಾವ ಕಾಲಕ್ಕೂ ಕೂಡ ಶಸ್ತ್ರಗಳ ಸಂಘಗಳ ಹತವನ್ನು ಯಾವ ಕಾಲಕ್ಕೂ ಕೂಡ ಚಿಂತನೆ ಮಾಡಬೇಡಿ ಅಂತ ಹೇಳ್ತಾರೆ. ಎಲ್ಲವೂ ಚಿಂತನೆ ಮಾಡೋಣ. ಚಿಂತನೆ ಮಾಡಿದ್ರಿಂದಾಗಿ ನಿಮಗೆ ನಿಮ್ಮ ಸಾಧನೆ ಆಗ್ತದೆ. ಸಾಧನೆ ಮಾಡಿದ್ರಿಂದಾಗಿ ನಿಮಗೆ ಮೋಕ್ಷಾದಿಗೊಳಕ್ಕೆ ಆಗೋದಿಲ್ಲ. ಅದರ ಬದಲಾಗಿ ನಿಮಗೆ ನಿಮ್ಮ ಸಾಧನೆ ಪೂರ್ವವಾಗಿ ನೀವು ಅಂಧಂತಮಸ್ಸಿಗೆ ಹೋಗಲಿಕ್ಕೆ ನಿಮ್ಮ ತಯಾರಿ ಇಟ್ಟಾಗ್ತದೆ ಅಂತ ಹೇಳ್ತಾರೆ. ಇಲ್ಲರಿ ದೇಶವನ್ನು ಹೇಳೋಣ, ಕ್ಲೇಶ ತುಂಬ ಕಷ್ಟಪಟ್ಟಿದ್ದಾನ್ರಿ,
ವೇದವ್ಯಾಸರು ಕಷ್ಟಪಟ್ಟಿದ್ದಾರೆ, ಅದೇ ರೀತಿಯಾಗಿ ರಾಮ ಇತ್ಯಾದಿಗಳು ಕಷ್ಟಪಟ್ಟದ್ದು ಕಾಣ್ತಾ ಉಂಟು. ಬೇಕಾದಷ್ಟು ದೋಷಗಳನ್ನೆಲ್ಲ ಹೇಳಿಕ್ಕೆ ಬರ್ತದೆ. ನೀವು ಯಾಕ್ರಿ ಸುಮ್ಮನೆ ಆ ದೇವರನ್ನು ಗುಣಪೂರ್ಣ ಗುಣಪೂರ್ಣ ಅಂತ ಹೇಳಿಕೊಂಡು ಹೇಳ್ತೀರಿ? ಬೇಕಾದಷ್ಟು ದೋಷಗಳು ಕಾಣ್ತಾ ಉಂಟಲ್ವ. ಅಲ್ಲಿ ಪರಶುರಾಮ ತಾಯಿಯನ್ನು ಕಳೆದಿದ್ದಾನೆ. ಇದೆಲ್ಲವೂ ಕೂಡ ಜಗತ್ತಿನಲ್ಲಿ ಕಾಣಲಿಕ್ಕೆ ಬರೋದಿಲ್ಲ, ಸಾಧ್ಯವೇ ಇಲ್ಲ. ಇಂತಹ ದೋಷಾದಿಗಳು ಭಗವಂತನಿಗೆ ಉಂಟಲ್ವ ಅಂತ ಹೇಳಿದರೆ ಅದಕ್ಕೆ ಅರ್ಥವನ್ನು ಮಾಡುವಂತಹದ್ದು ನಾವು ಬಿದ್ದಿದ್ದೇವೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕ್ಲೇಶ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳ ಪೇಳುವ ರಾಮವ್ಯಾಸ ರೂಪಗಳಿಗೆ ಋಷಿ ವಿಪ್ರಸ್ಥ ಹೇಳುವ ದಾಶರಥಿ ಕೃಷ್ಣಾದಿ ರೂಪಗೆ ಕೇಶಖಂಡನ ಪೇಳುವ ಮಕ್ಕಳಿಗೋಸುಗ ಶಿವಾರ್ಚನೆಯ ಮಾಡಿದವನೆಂಬ ದೈತ್ಯ. ಬೇಕಾದಷ್ಟು ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಭಯ ಶೋಕ ಎಲ್ಲರನ್ನು ವಿದ್ವತ್ತಮೋ ಗೀತಭಯ ಪುಣ್ಯಶ್ರವಣ ಕೀರ್ತನ ಗೀತಭಯ, ಶೋಕವೇ ಇಲ್ಲ, ಶೋಕನಾಶನ. ಅವನೇನಾಗಿದ್ದಾನೆ? ಶೋಕಂ ನಾಶಯತಿ. ನಾವು ದೇವರನ್ನ ಶೋಕನಾಶನ ಅಂತ ಉಪಾಸನೆ ಮಾಡಿದ್ದರಿಂದಾಗಿ ನಮಗೆ ಭಗವಂತ ಶೋಕವನ್ನು ನಾಶ ಮಾಡ್ತಾನೆ. ಪ್ರಣತ ಕ್ಲೇಶನಾಶಾಯ, ಯಾರು ಪ್ರಣತಿ ಮಾಡ್ತಾರೆ ಅವರ ಕ್ಲೇಶವನ್ನು ನಾಶ ಮಾಡ್ತಾನೆ. ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕ್ಲೇಶನಾಶಕನಾಗಿರ್ತಕ್ಕಂಥವನು ಭಗವಂತ. ಕ್ಲೇಶ ನಾಶ ಮಾಡುವವನಿಗೇನೆ ಕ್ಲೇಶ ಉಂಟು ಅಂತ ಹೇಳಿದ್ರೆ ದೋಷ ಅಲ್ವಾ ಅಂತ ಹೇಳಿದ್ರೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ವ್ಯಾಸರು ಹೇಳುವಂತಹ ಮಾತು, ವಿದ್ವತ್ತಮಃ ಶೋಕ ಭಯ ಯಾವುದೂ ಇಲ್ಲ. ಅದೇ ರೀತಿಯಾಗಿ ಪರಶುರಾಮ ವೇದವ್ಯಾಸ ರೂಪಗಳಿಗೆ ಅದೊಂದು ಬ್ರಾಹ್ಮಣ ರೂಪ, ಇದೊಂದು ಋಷಿ ರೂಪ. ವೇದವ್ಯಾಸೋ ಕಷ್ಟನ ಋಷಿ, ದೇವರು ಅಂತ ಒಪ್ಪಿಕೊಳ್ಳಿಕ್ಕಿಲ್ಲ. ವೇದವ್ಯಾಸರು ಯಾರು ಕೇಳಿದ್ರೆ ಋಷಿ, ಕಷ್ಟನ ಋಷಿ. ಸತ್ಯವತಿ ಪರಾಶರಲ್ಲಿ ಬಂದಿರತಕ್ಕಂಥ ಒಬ್ಬರು ಋಷಿ ಅಂತ ಹೇಳಿದ್ರೆ ಋಷಿ ಹೌದು. ಋಷಿ ಅಂತ ಹೇಳಿದ್ರೆ ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ದೇವರೇ ಋಷಿ ರೂಪವನ್ನು ಪಡೆದುಕೊಂಡು ಇಲ್ಲಿ ಜಗತ್ತಿಗೆ ಉದ್ಧಾರವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥವರು, ಪುರಾಣಗಳನ್ನು ಕೊಟ್ಟಿರತಕ್ಕಂಥವರು. ಇಂತಹ ಪುರಾಣ ಋಷಿಗಳಾಗಿರತಕ್ಕಂಥವರು ಪುರಾಣಗಳನ್ನು ಕೊಟ್ಟು ಭಾಗವತಾದಿ ಶುಕಾಚಾರ್ಯರ ಮೂಲಕವಾಗಿ ಭಾಗವತಾದಿ ಪುರಾಣಗಳನ್ನು ನಮ್ಮಲ್ಲಿ ತನಕ ಕೊಟ್ಟು ಭಗವಂತನ ತನಕ ಭಗವಂತನ ಜ್ಞಾನವನ್ನ ನಮಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಬಂದಿರತಕ್ಕಂಥವರು. ಅವರಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿ ವರ್ಣಗಳಲ್ಲಿ ಅವರನ್ನು ಅಪವಾದಿಸುವಂತಹದ್ದು ಇದು ಸರ್ವಥಾ ಸಲ್ಲ. ಅದೇ ರೀತಿಯಾಗಿ ಯಾವುದೋ ಒಂದು ದೋಷವಾಗಿ ಇದನ್ನು ನಾಪಿತನಿಂದಾಗಿ ಕ್ಷೌರಾದಿಗಳನ್ನು ಮಾಡಿಕೊಂಡ ಕೇಶಖಂಡಾನಿಗಳು, ಅಪ್ರಾಕೃತವಾಗಿರತಕ್ಕಂಥ ಶರೀರವುಳ್ಳವನಿಗೆ ಪ್ರಾಕೃತವಾದಂತಹ ಕೇಶಾದಿಗಳನ್ನು ಕಲ್ಪನೆ ಮಾಡುವುದು ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ ಶರೀರ ಇದು ನಮ್ಮಂತೆ ಶರೀರ ಅಂತಾದರೆ ಪೃಥ್ವಿ ಅಪು ತೇಜೋ ವಾಯು ಆಕಾಶಗಳಿಂದ ರಚಿತವಾದಂತಹ ಶರೀರ ಇದು. ಇದರಲ್ಲಿ ನಾವು ಒಂದು 2 ದಿವಸ ಸ್ನಾನವನ್ನು ಮಾಡಿದರೆ, 1-2 ದಿವಸ ಇದಕ್ಕೆ ಏನೂ ಕೂಡ ಮಾಡದಿದ್ದರೆ ಇದಕ್ಕೆ ಗೊತ್ತಾಗ್ತದೆ, ಸ್ಮೆಲ್ ಬರಲಿಕ್ಕೆ ಶುರುವಾಗ್ತದೆ. ಇದು ಒಂದು ರೀತಿಯಾಗಿ ಇಲ್ಲ. ಇನ್ನೊಂದು ದೇಹ ಪ್ರಾಣದೇವರು ಹೊರಟು ಹೋದ ಮೇಲೆ ಇಟ್ಟರೂ ಕೂಡ ಗೊತ್ತಾಗ್ತದೆ. 1 ದಿವಸ ಇಡ್ಬೋದು, 1 ದಿವಸ ಇಟ್ಟರು 2ನೇ ದಿವಸಕ್ಕಾಗುವಾಗ ಅದು ಒಬ್ಬಲಿಕ್ಕೆ ಶುರುವಾದರೆ ಅದರಿಂದಾಗಿ ಮತ್ತೆ ಪುನಃ ದುರ್ವಾಸನೆಗಳೇ ಬರುವಂತಹದ್ದು. ಅದಕ್ಕೋಸ್ಕರವಾಗಿ ಇದನ್ನು ಅಪ್ರಾಕೃತನಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ಉಂಟು. ಅದರಿಂದ ಅಪ್ರಾಕೃತ ಶರೀರನಾಗಿರತಕ್ಕಂತಹ ಭಗವಂತನಿಗೆ ನಾವು ಕೇಶಖಂಡನಾದಿಗಳು, ಭಗವಂತನ ಶುಕ್ಲಕೇಶ ಕೃಷ್ಣಕೇಶಾದಿಗಳ ಆವೇಶವನ್ನು ನಾವು ಹೇಳ್ತೇವೆ. ನೇಹನಾನಾಸ್ತಿ ಕಿಂಚನ, ಭಗವಂತನ ಕಣ್ಣು ನೋಡುವುದು ನಮ್ಮಲ್ಲಿ ಆಗುವಾಗ ಕಣ್ಣಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಕೈಯಿಂದ ಯಾವುದೋ ವಸ್ತುವನ್ನು ಎತ್ತುವಂತಹದ್ದು, ಚರ್ಮದಿಂದ ಸ್ಪರ್ಶ. ಇದು ದೇವರಿಗಾಗುವಾಗ ಹೇಗೂ ಏನೂ ಮಾಡಲಿಕ್ಕೆ ಸಾಮರ್ಥ್ಯ ಉಂಟು. ಕಣ್ಣು ನೋಡುವುದಲ್ಲ, ಚರ್ಮ ನೋಡ್ತದೆ, ಬೇಕಾದರೆ ಅವನ ರೋಮಾದಿಗಳು ನೋಡ್ತೇವೆ, ಅಥವಾ ಅವನ ಕಿವಿಯು ನೋಡ್ಲಿಕ್ಕೆ ಸಾಮರ್ಥ್ಯ ಉಂಟು. ಕಣ್ಣು ಕೇಳಲಿಕ್ಕೆ ಅದು ಭಗವಂತ ಕಣ್ಣಿನಿಂದಲೂ ಕೇಳ್ತಾನೆ, ಕಿವಿಯಿಂದಲೂ ನೋಡ್ತಾನೆ. ನಮ್ಮಲ್ಲಿ ಯಾವುದನ್ನು ಮಾಡಲಿಕ್ಕಾಗೋದಿಲ್ವೋ ಭಗವಂತ ದೃಷ್ಟ್ಯಾದಿಗಳನ್ನು ಮಾಡ್ತಾನೆ. ಬಾಹುಭ್ಯಾಂ ಶೂದ್ರೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯಾ ಆದಿರಂತರಿಕ್ಷಂ
ಹೇ ಕೃಷ್ಣೋ ಸಮವರ್ತದ. ಇಡೀ ಭಗವಂತನ ರೂಪದ ಪುರುಷ ರೂಪದ ವಿಚಾರವನ್ನು ತಿಳಿಸಿಕೊಡುವಾಗ ಎಲ್ಲಿಂದ ಯಾವುದೇ ರೀತಿಯಾದಂತಹ ಲೋಕಗಳನ್ನು ಕೂಡ ಭಗವಂತ ಸೃಷ್ಟಿ ಮಾಡ್ತಾನೆ. ಲಯ ಮಾಡುವಂತಹ ಸಾಮರ್ಥ್ಯವುಳ್ಳಂತಹ ಭಗವಂತನಿಗೆ ಹೇಗೆ ಬೇಕಾದರೂ ಏನು ಬೇಕಾದರೂ ಮಾಡಲಿಕ್ಕೆ ಸಾಮರ್ಥ್ಯವಿದೆ. ಆದ್ದರಿಂದ ಭಗವಂತನ ರೂಪಗಳಲ್ಲಿ, ಭಗವಂತನ ಅವಯವಗಳಲ್ಲಿ, ಭಗವಂತನ ಕ್ರಿಯೆಗಳಲ್ಲಿ ಯಾರು ಭೇದ ಚಿಂತನೆ ಮಾಡ್ತಾರೆ ಅದು ತುಂಬ ಹೆಚ್ಚು ನಮಗೆ ಅಸುರಿ ವ್ಯವಸ್ಥೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಅಪ್ರಾಕೃತ ಶರೀರನಾಗಿರ್ತಕ್ಕಂಥವನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀವು ದೋಷವನ್ನು ಕಲ್ಪನೆ ಮಾಡಬಾರದು ಎಂಬುದಾಗಿ ಹೇಳ್ತಾರೆ. ಬೇಕಾದಷ್ಟು ಭಗವಂತ ಅಣ್ಣನಾಗಿ ಅಲ್ಲಿ ಬಲರಾಮ ಬಂದಿದ್ದಾನೆ, ಅಣ್ಣನಿಗೆ ನಮಸ್ಕಾರ ಮಾಡಿದ, ಇದೆಲ್ಲವೂ ಕೂಡ ಕಾಣ್ತಾ ಉಂಟು. ಅವನಿಗೆ ದೊಡ್ಡವನಾದಲ್ವ, ಹಾಗಿದ್ರೆ ಅಣ್ಣನಿಗೆ ನಮಸ್ಕಾರ ಮಾಡುವಂತಹದ್ದು ಹೌದು. ಅಣ್ಣನಿಗೆ ನಮಸ್ಕಾರ ಮಾಡಿದ್ದು ಯಾಕೆ? ಹಿಂದಿನ ಅವತಾರವನ್ನು ಇಟ್ಟುಕೊಳ್ಳಿ, ವಾಸ್ತವಿಕವಾದಂತಹ ಅಂಶ ಏನು ಅಂತ ಅದನ್ನು ಅರಿತುಕೊಳ್ಳಬೇಕು. ರಾಮಾಯಣ ಮಹಾಭಾರತಗಳ ಪೂರ್ಣವಾದಂತಹ ಜ್ಞಾನ ಇದ್ದಾಗ ಮಾತ್ರ ಭಗವಂತನ ಒಂದು ಪೂರ್ಣವಾದಂತಹ ಚಿತ್ರ ನಮಗೆ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲ ಕೇವಲ ಮೇಲ್ನೋಟದ ಅರ್ಥವನ್ನು ಇಟ್ಟುಕೊಂಡು ಯಾವುದೋ ಒಂದು ಭಾಗವನ್ನು ಇಟ್ಟುಕೊಂಡು ನಾವು ಪುರಾಣಗಳನ್ನು ಅರ್ಥ ಮಾಡಿಕೊಂಡ್ರೆ, ಪುರಾಣಗಳಿಗೆ ಬೇಕಾದಷ್ಟು ಭಾಷೆಗಳಿದೆ. ಪುರಾಣ ದೇವಭಾಷೆ, ಗುಹ್ಯ ಭಾಷೆ, ಸಮಾಧಿ ಭಾಷೆ, ಹೀಗೆ ಸಮಾಧಿ ಭಾಷೆ, ಸಮಾಧಿ ಗುಹ್ಯ ಭಾಷೆ, ಬೇಕಾದಷ್ಟು ಭಾಷೆಗಳಿದೆ. ನಮಗೆ ಆ ಭಾಷೆ ಅರ್ಥ ಆಗುವುದಿಲ್ಲ ಅಂದಿಟ್ಟುಕೊಂಡ್ರೆ ನಮ್ಮ ತಪ್ಪು ಅಷ್ಟೇ ಹೊರತು ಪುರಾಣದ ತಪ್ಪಲ್ಲ. ಅದರಿಂದಾಗಿ ನಾವು ಪುರಾಣಗಳಿಗೆ ಅರ್ಥ ಮಾಡುವಾಗ ಪುರಾಣವನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ತುಂಬ ಎಚ್ಚರಿಕೆ ಬೇಕು. ಯಾಕೆ ಅಂತ ಕೇಳಿದ್ರೆ ಪುರಾಣಗಳಲ್ಲಿ ಒಂದಷ್ಟು ಸಂದರ್ಭದಲ್ಲಿ ಅದು ಮುಖ್ಯವಾಗಿರತಕ್ಕಂತಹದ್ದು. ಕೆಲವು ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅರ್ಥವನ್ನು ಮಾಡಬೇಕು ಎಂಬುದನ್ನು ಪೂರ್ಣವಾಗಿ ಅದರಲ್ಲಿ ಬಿಟ್ಟುಕೊಡೋದಿಲ್ಲ. ಬಿಟ್ಟು ಕೊಡದೇ ಇರುವುದರಿಂದಾಗಿ ಅದಕ್ಕೆ ನಮ್ಮ ಮೇಲ್ನೋಟದ ಅರ್ಥವನ್ನು ನಾವು ಮಾಡಿಕೊಂಡು ಹೋದೆವು ಅಂತ ಹೇಳಿದರೆ ನಮ್ಮ ಸಾಧನೆ ಅದು ಅವನತಿಗೆ ಆಗದೆ ಹೊರತು ಔನ್ನತ್ಯಕ್ಕೆ ಆಗುವುದಿಲ್ಲ ಎಂಬಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ತುಂಬ ಎಚ್ಚರಿಕೆಯ ರೀತಿಯಲ್ಲಿ ಪುರಾಣಗಳನ್ನು ಮಥುರೆಯಲ್ಲಿ ಪ್ರವೇಶ ಮಾಡ್ತಾನೆ. ಮಥುರೆಯಲ್ಲಿ ಪ್ರವೇಶವನ್ನು ಮಾಡಿಕೊಂಡಾಗ ಅವನು ನಾಪಿತನನ್ನು ಕರೆಸಿ ಅಲ್ಲಿ ಶೌರಾದಿಗಳನ್ನು ಮಾಡಿಕೊಂಡ ಅಂತ ಪ್ರಾಕೃತದಂತೆ ತೋರಿಸಿಕೊಂಡು ಅಲ್ಲಿ ಯಾವುದೋ ಒಂದು ಕೇಶಕರ್ತನಾದಿಗಳನ್ನು ಮಾಡಿಕೊಂಡು ಕೇಶ ಬೀಳುವಂತೆ ಮಾಡಿದ. ವಾಸ್ತವಿಕವಾಗಿ ಅವನಲ್ಲಿ ಕೇಶಾದಿಗಳು ಇಲ್ಲವೇ ಇಲ್ಲ. ಯಾಕೆ? ಅಂತಹ ಅಪ್ರಾಕೃತನಾಗಿರ್ತಕ್ಕಂಥವರಲ್ಲಿ ಇದೊಂದು ದೋಷ. ಈ ಉಗುರು, ಅದೇ ರೀತಿಯಾಗಿ ಈ ಕೇಶಾದಿಗಳು ಇದೊಂದು ದೋಷ. ಅದರಿಂದಾಗಿ ಅದು ದೇವತಾ ಪೂಜೆಯಲ್ಲಿ ಆಗಲಿ ಅಥವಾ ದೇವತಾ ವ್ಯವಸ್ಥೆಯಲ್ಲಿ ಅದನ್ನು ನಿಷಿದ್ಧ ಅಂತ ಹೇಳ್ತೇವೆ. ಅಂತಹ ಭಗವಂತನ ವ್ಯವಸ್ಥೆಯಲ್ಲಿ ಇದನ್ನು ಚಿಂತನೆ ಮಾಡುವಾಗಲೂ ಕೂಡ ತುಂಬ ಎಚ್ಚರಿಕೆಯಲ್ಲಿರಬೇಕು. ಎಚ್ಚರಿಕೆ ತಪ್ಪಿ ಪುರಾಣಗಳನ್ನು ಮುಟ್ಟಿದೆವು, ಪುರಾಣಗಳನ್ನು ಅರ್ಥೈಸಿದೆವು ಅಂತ ಹೇಳಿದರೆ ಆವಾಗ ನಮ್ಮ ಅವನತಿ ನಮಗೆ ಆಗುವಂತಹದ್ದು. ಅದಕ್ಕೋಸ್ಕರವಾಗಿ ಹಿನ್ನೆಲೆಯನ್ನು ಇಟ್ಟುಕೊಂಡು, ಶಾಸ್ತ್ರದ ಹಿನ್ನೆಲೆ, ಪುರಾಣಗಳ ಹಿನ್ನೆಲೆ ಇಟ್ಟುಕೊಂಡು ಅದಕ್ಕೆ ಅರ್ಥವನ್ನು ಮಾಡಬೇಕು ಎಂಬಂತಹ ವಿಚಾರವನ್ನು ಜಗನ್ನಾಥದಾಸರು ವ್ಯಾಸ ಸಾಹಿತ್ಯದಲ್ಲಿ ಏನನ್ನು ಹೇಳಿದ್ದಾರೆ ಅದನ್ನು ಜಗನ್ನಾಥದಾಸರು ನಮಗೆ ಪುರಾಣಗಳ ವಿಚಾರದಲ್ಲಿ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಭಾಗವನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಿತಮಸ್ತು.